ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಮೆರಿಕೆ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದ ಮೇಲೆ, ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಸೋತ ಮೇಲೆ ಜಿಯೋಪಾಲಿಟಿಕಲ್ ವಿದ್ಯಮಾನಗಳು ಬಹಳ ಆತಂಕಕಾರಿಯಾಗಿ ಪರಿಣಮಿಸ್ತಾ ಇದ್ದಾವೆ. ಯಾವ ಮಿಸೈಲ್ಗಳನ್ನು ಬಳಸಬಾರದು ಅಂತ ಇಲ್ಲಿಯವರೆಗೂ ಕಾಯ್ಕೊಂಡು ಕೂಡಲಾಗಿತ್ತೋ ನ್ಯಾಟೋ ದೇಶಗಳು ಉಕ್ರೇನ್ನಿಂದ ರಷ್ಯಾ ಮೇಲೆ, ಅಂಥ ಕ್ಷಿಪಣಿಗಳನ್ನು ನೀನು ಬಳಸಬಹುದು ಅಂತ ಅಮೇರಿಕೆಯ ಪೆಂಟಗಾನ್ ಉಕ್ರೇನ್ಗೆ ಹೇಳತ್ತೆ. ಉಕ್ರೇನ್ನಲ್ಲಿ ಕೂತಿರುವಂಥ ಜೋಕರ್ ಇದಾನಲ್ಲ, ಈ ಝೆಲೆನ್ಸ್ಕಿ ಅನ್ನುವಂಥ ಜೋಕರು ನ್ಯಾಟೋ ದೇಶಗಳು ಹೇಳಿದವೆ, ಅಮೇರಿಕ ಹೇಳಿದೆ ಅನ್ನುವಂಥ ಕಾರಣಕ್ಕೋಸ್ಕರ ರಷ್ಯಾ ಮೇಲೆ ದಾಳಿಯನ್ನು ಮಾಡ್ತಾನೆ. ರಷ್ಯಾ ಕಾದುಕೊಂಡು ಕೂತಿದೆ. ರಷ್ಯಾ ಸ್ಪಷ್ಟವಾಗಿ ಹೇಳಿದೆ, ನನ್ನ ಬಳಿ ಪರಮಾಣು ರಿಯಾಕ್ಟರ್ಗಳಿದ್ದಾವೆ, ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಸ್ಫೋಟಿಸಬಲ್ಲೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಆದರೆ ಅದು ಯಾವುದನ್ನು ಪರಿಗಣಿಸಲಾರದ ಅಮೇರಿಕೆಯ ಪೆಂಟಗಾನ್ ಉಕ್ರೇನ್ ಮೂಲಕ, ಉಕ್ರೇನ್ ಹೆಗಲ ಮೇಲೆ ಬಂದೂಕನ್ನಿಟ್ಟು ರಷ್ಯಾ ಮೇಲೆ ದಾಳಿಯನ್ನು ಮಾಡುತ್ತೆ. ಕಾರಣ ಏನು? ಕಾರಣ ಭಾಳ ಸಿಂಪಲ್ ಆಗಿರುವಂಥದ್ದು. ಏನು? ತಾವು ಚುನಾವಣೆಯಲ್ಲಿ ಗೆಲ್ಲಲಿಲ್ಲ, ಡೊನಾಲ್ಡ್ ಟ್ರಂಪ್ ಚುನಾವಣೆಯನ್ನು ಗೆದ್ದಿದ್ದಾರೆ, ಜನವರಿ 20ಕ್ಕೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅಷ್ಟೊತ್ತಿಗೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ನಡೆಸುವುದು ದುಸ್ತರ ಆಗಬೇಕು, ಇಡೀ ವ್ಯವಸ್ಥೆ ಹಾಳಾಗಿ ಬಿಡಬೇಕು ಎನ್ನುವಂಥ ಮನಸ್ಥಿತಿಯೊಂದಿಗೆ ನಡೀತಾ ಇರುವಂಥ ಜಿಯೋಪಾಲಿಟಿಕಲ್ ವಿದ್ಯಮಾನಗಳು. ಹಿಂದ್ಗಡೆ ಬರಾಕ್ ಹುಸೇನ್ ಒಬಾಮಾ ಎನ್ನುವಂಥ ವ್ಯಕ್ತಿ ಯಾವ ರೀತಿಯ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಅಂದರೆ, ಜೋ ಬೈಡನ್ನ ಇಟ್ಕೊಂಡು, ಕಮಲಾ ಹ್ಯಾರಿಸನ್ನು ಇಟ್ಕೊಂಡು, ತನ್ನ ತಂತ್ರಗಾರಿಕೆ ಫಲಿಸಲಿಲ್ಲ, ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಇವತ್ತು ವೈಶ್ವಿಕ ಮಟ್ಟದಲ್ಲಿ ಭಾಳ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾನೆ ಈ ಹುಸೇನ್ ಅಂತ ಯಾಕೆ ಹೆಸರು ಬಂತಂದರೆ, ಇವ್ರ ತಂದೆ ಮುಸಲ್ಮಾನರಾಗಿದ್ದರಂತೆ. ನೋಡಿ, ಇಡೀ ಯುದ್ಧದಲ್ಲಿ ಈ ರೀತಿಯಾದಂಥ ತಾರ್ಕಿಕವಾದಂಥ ಕ್ಷಣ ಯಾವತ್ತೂ ಬಂದೇ ಇರಲಿಲ್ಲ. ಈಗ ಖಂಡಾಂತರ ಕ್ಷಿಪಣಿಗಳನ್ನು ರಷ್ಯಾ ಉಕ್ರೇನ್ ಮೇಲೆ ಬಿಡ್ತಾ ಇದೆ. ಯಾವ ಮಟ್ಟಿನ ಕ್ಷಿಪಣಿ ಅಂದರೆ 24,500 ಕಿಲೋಮೀಟರ್ ದೂರವರೆಗೂ ಅದು ಹೋಗಬಲ್ಲದಂತೆ. 5,500 ಕಿಲೋಮೀಟರ್ ಹೋಗಬಲ್ಲದು, 24,500 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು. 800 kgಯಷ್ಟು ತೂಕದ ಪರಮಾಣು ಸಿಡಿತಲೆಗಳನ್ನು ಅದು ಏಕಕಾಲಕ್ಕೆ ಸ್ಫೋಟಿಸಬಲ್ಲದು. ಅಂದರೆ 0.8 ಟನ್ಸ್. ಅಂದರೆ ಅಲ್ಲಿಗೆ ಆಗುವಂಥ ವಿನಾಶಕಾರಿ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಅಂಥ ಭೀಭತ್ಸವಾದಂಥ ಮಿಸೈಲ್ಗಳನ್ನು, ಇಂಟರ್ಕಾಂಟಿನಲ್ ಮಿಸೈಲ್ಗಳನ್ನು ರಷ್ಯಾ ಬಿಡ್ತದೆ, ಉಕ್ರೇನ್ ಮೇಲೆ ಬಿಡಲಿದೆ. ಇದು ಹೇಗಿದೆ ಅಂದರೆ, ನಾವು ಸಣ್ಣವರಿದ್ದಾಗ ಆಟ ಆಡ್ತಾಯಿರ್ತೀವಿ. ಆಟ ಆಡುವಾಗ ಒಬ್ಬ ಸೋಲುವಂಥ ಸ್ಥಿತಿ ಬರ್ತದೆ. ಆತ ಏನು ಮಾಡೋದು, ಇನ್ನು ಸೋಲ್ತೀನಂತೆ ಆಟ ಕೆಡಿಸ್ಬಿಡೋದು. ಆಟ ಕೆಡಿಸಿ ಚಲ್ಲಪಿಲ್ಲಿ ಮಾಡಿಬಿಟ್ರೆ ಆಟ ಎಲ್ಲ ಮುಗಿದೋಯ್ತು. ಗೆಲ್ಲವನು ಗೆಲ್ಲಿಕ್ಕಾಗಲ್ಲ, ಸೋತವನು ಸೋತ ಅಂತ ಹೇಳೋಂಗಿಲ್ಲ. ಆ ಸ್ಥಿತಿಗೆ ತರ್ತಾ ಇದ್ದಾರೆ ಅಮೇರಿಕೆ ಪೆಂಟಗನ್ ಮೂಲಕ ಒಬಾಮಾ. ಡೀಪ್ ಸ್ಟೇಟ್ ಅಂತ ಏನಿದೆ, ಅದು ಯಾವ ರೀತಿಯ ವಿನಾಶಕಾರಿ ವಿಚ್ಛಿದ್ರಕಾರಿ ಆಲೋಚನೆಯನ್ನು ಮಾಡ್ತೆ ಅಂತಂದರೆ, ರಷ್ಯಾ ಯಾವುದು ಇವತ್ತವರೆಗೂ ಬಗ್ಲಿಲ್ವೋ, ಇವರ ಇಡೀ ನ್ಯಾಟೋ ದೇಶಗಳ ಎಲ್ಲ ನಿಷೇಧ, ಎಲ್ಲ ರೀತಿಯ ದಾಳಿ, ಇವರ ಆರ್ಥಿಕ ಸಹಾಯ ಎಲ್ಲವನ್ನ ಮೀರಿ ರಷ್ಯಾ ಎದೆಸೆಟ್ಟಿಸಿ ನಿಲ್ತಿದೆ ಅಂದರೆ, ಹಾಗಾದರೆ ಕೊನೆಗೆ ಇದನ್ನು ಸಂಪೂರ್ಣವಾಗಿ ಕೇಳಿಸ್ಬಿಡೋಣ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ರಷ್ಯಾ ಕೋಪಗೊಳ್ಳುತ್ತೆ. ರಷ್ಯಾ ಕೋಪಗೊಂಡು ಕೂಡಲೇ ಅದು ಅಣು ರಿಯಾಕ್ಟರ್ಗಳನ್ನು ಬಳಸ್ಕೊಂಡು ತನ್ನ ಪರಮಾಣು ನೀತಿಯನ್ನು ಈಗಾಗಲೇ ಬದಲಿಸಿಕೊಂಡಿದೆ, ಅದು ದಾಳಿಯನ್ನು ಮಾಡುತ್ತೆ. 3ನೇ ವಿಶ್ವಯುದ್ಧ ಶುರುವಾಗ್ಬಿಟ್ರೆ ಹೆಂಗಿದ್ರೂ ನಾವು ಸೋತಿದ್ದೀವಿ, ಏನು ಮಾಡ್ಕೋತಾರೆ ಮಾಡಿಕೊಳ್ಳಿ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಆಲೋಚನೆ. ಇದರ ಜೊತೆಗೆ ಅಮೇರಿಕೆ ನ್ಯಾಯಾಲಯದ ಮೂಲಕ ಭಾರತ ದೇಶವನ್ನು ಸದೆಬಡಿಯುವ ಪ್ರಯತ್ನ. ನ್ಯಾಯಾಂಗ ಇಲಾಖೆ ಇಷ್ಟು ದಿವಸ ಬಿಟ್ಟು ಈಗ ಫಲಿತಾಂಶ ಬಂದ ಮೇಲೆ 2021ರಲ್ಲಿ ನಡೆದಂಥ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭ್ರಷ್ಟಾಚಾರ ಕೇಸನ್ನು ಹಾಕಿ ಭಾರತದ ಒಬ್ಬ ಉದ್ಯಮಪತಿಯನ್ನು ಬಂಧಿಸುವಂಥ ಹುನ್ನಾರವನ್ನು ಅಮೇರಿಕ ಯಾಕೆ ಮಾಡ್ತಾ ಇದೆ ಅಂದರೆ, ಡೊನಾಲ್ಡ್ ಟ್ರಂಪ್ ಮತ್ತು ಈ ದೇಶದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಮತ್ತೊಂದು ರಾಷ್ಟ್ರ ಅಂತ, ಆರ್ಥಿಕವಾಗಿ ಸದೃಢವಾಗಿರುವಂಥ ಮತ್ತೊಂದು ರಾಷ್ಟ್ರ ಅಂತ ಇರುವಂಥ ಭಾರತದ ನರೇಂದ್ರ ಮೋದಿಯ ಮಧ್ಯೆ ಬೆಸೆದಿರುವಂಥ ಸಂಬಂಧ ಇದೆಯಲ್ಲ, ಅದನ್ನು ಹದಿಗೆಡಿಸಿಬಿಡಬೇಕು ಮೊದಲೇದು. ಎರಡನೇದು, ಭಾರತದ ನಾಗಾಲೋಟವನ್ನು, ಆರ್ಥಿಕ ನಾಗಾಲೋಟವನ್ನು ತಡೆಯಬೇಕು. ಜೊತೆಗೆ ಡೊನಾಲ್ಡ್ ಟ್ರಂಪ್ಗೆ ಈ ವಿಷಯ ತಲೆನೋವಾಗಿ ಪರಿಣಮಿಸಬೇಕು.
ಈ ಮೂರು ವಿಷಯಗಳನ್ನು ಇಟ್ಕೊಂಡು ಇದ್ದಕ್ಕಿದ್ದ ಹಾಗೆ ನೋಡಿ, ಮೊದಲನೇದಾಗಿ ಚುನಾವಣೆಯಲ್ಲಿ ಸೋತ ಮೇಲೆ ಇಂಥ ಭಾಳ ತಾರ್ಕಿಕವಾದಂಥ ವಿಚಾರಗಳ ತೀರ್ಮಾನಗಳನ್ನು ಯಾವುದೇ ಸರ್ಕಾರ ಕೈಗೊಳ್ಳಬಾರ್ದು. ಅದು ನೈತಿಕವಾದಂಥ ಜವಾಬ್ದಾರಿ. ಏಕೆಂದರೆ ನಾವು ಚುನಾವಣೆ ಸೋತಿದ್ದೀವಿ ಅಂದಮೇಲೆ ನಾವು ಭಾಳ ಪ್ರಭಾವಶಾಲಿ ತೀರ್ಮಾನಗಳನ್ನು ಕೈಗೊಂಡ್ರೆ ದೇಶದ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಉದಾಹರಣೆಗೆ, ರಷ್ಯಾ ಮೇಲೆ ಉಕ್ರೇನ್ ದಾಳಿ ಮಾಡಲಿ ಅಂತ ಯಾವ ಕ್ಷಿಪಣಿಯನ್ನು ದಾಳಿ ಮಾಡಲಿ ಅಂತ ಆದೇಶವನ್ನು ಮಾಡ್ತಾರೋ ಪೆಂಟಗನ್ನಿಂದ, ಅದರ ಮೂಲಕ ನಡೆಯುವಂಥ ರೆಪರ್ಕೇಷನ್ ಏನು? ಮೊದಲನೇದಾಗಿ ರಷ್ಯಾದ ಜೊತೆ ಸಂಬಂಧ ಹಾಳಾಗತ್ತೆ. ನ್ಯಾಟೋ ದೇಶಗಳು ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳು ಅಮೇರಿಕದ ಜೊತೆಗೆ ಇನ್ನಷ್ಟು ಸ್ಥಿತಿ ಹರಿದುಗೆಡ ಹೋಗುತ್ತೆ. ಮುಂದೆ ಸರ್ಕಾರವನ್ನು ನಡೆಸುವುದು ಕಷ್ಟತಮ ಆಗತ್ತೆ. ಆರ್ಥಿಕವಾಗಿ ದೇಶಗಳು ಕುಬ್ಜ ಆಗ್ತಾ ಹೋಗ್ತವೆ. ಇದರ ಪರಿಣಾಮ, ಒಂದು ಯುದ್ಧದ ಪರಿಣಾಮ ಕೇವಲ ಒಂದು ವಿಭಾಗದಲ್ಲಿ ಮಾತ್ರ ಆಗೋದಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಅದು ತನ್ನ ಪರಿಣಾಮವನ್ನು ಬೀರುತ್ತೆ. ಅದು ದುಷ್ಪರಿಣಾಮವನ್ನು ಬೀರುತ್ತೆ. ಅಧಿಕಾರ ಕಳ್ಕೊಂಡಂಥ ಜೋ ಬೈಡನ್ ಇಷ್ಟು ದಿವಸ ಸುಮ್ಮನೆ ಇದ್ದು ಈಗ ಇದ್ದಕ್ಕಿದ್ದ ಹಾಗೆ ಈಗ ದಾಳಿ ಮಾಡಿ ಅಂತ ಉಕ್ರೇನ್ಗೆ ರಷ್ಯಾ ಮೇಲೆ ದಾಳಿ ಮಾಡಿ ಅಂತ ಹೇಳಿದ್ರ ಉದ್ದೇಶ ಕೇವಲ ಮತ್ತು ಕೇವಲ ಅಮೇರಿಕ ಮತ್ತು ರಷ್ಯಾ, ನ್ಯಾಟೋ ದೇಶಗಳು ಮತ್ತು ರಷ್ಯಾ ಮಧ್ಯೆ ಸಂಬಂಧ ಹಾಳಾಗಬೇಕು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ. ಯುದ್ಧದಲ್ಲಿ ಗೆಲ್ಲಬೇಕು ಅನ್ನುವುದಲ್ಲ ಉದ್ದೇಶ. ಏಕೆಂದರೆ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ? ನಾನು ಅಧಿಕಾರ ಹಿಡಿದ ತಕ್ಷಣ ಯುದ್ಧಗಳು ನಿಲ್ಲಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿಗೆ ಭಾರತ ಬಹುಶಃ ಮಾತುಕತೆಗೆ ಸಂಧಾನಕಾರನಾಗಿ ಹೋಗುತ್ತೆ. ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಮಾತುಕತೆ ನಡೆಯುತ್ತೆ. ಅದಾದ ಮೇಲೆ ಒಂದು ತೀರ್ಮಾನಕ್ಕೆ ಬರಲಾಗತ್ತೆ. ಯಾವ ಯುದ್ಧ ವರ್ಷಗಟ್ಟಲೆ ನಡೀತೋ ಅದಕ್ಕೆ ಒಂದು ತಾರ್ಕಿಕವಾದ ಅಂತ್ಯವನ್ನು ಕೊಡಲಾಗತ್ತೆ. ಯಾವ ಜೋ ಬೈಡನ್ ಮತ್ತು ಬರಾಕ್ ಹುಸೇನ್ ಒಬಾಮಾ ಸೇರಿ ಈ ಯುದ್ಧದ ಹಿಂದೆ ತಂತ್ರಗಾರಿಕೆಯನ್ನು ಮಾಡಿ ಈ ರೀತಿಯಾಗಿ ಉಕ್ರೇನನ್ನು ಎತ್ತಿಕಟ್ಟಿ ರಷ್ಯಾವನ್ನು ಬಗ್ಗು ಬಡಿಯುವ ಪ್ರಯತ್ನ ಮಾಡಿದ್ರು, ಅದು ಇಷ್ಟು ಸುಲಭವಾಗಿ ಪರಿಹಾರ ಆಗಿಬಿಟ್ರೆ ಅದು ಭಾಳ ದೊಡ್ಡ ಮಟ್ಟದ ಸೋಲಾಗತ್ತೆ ಬರಾಕ್ ಒಬಾಮಾಗೆ ಮತ್ತು ಜೋ ಬೈಡನ್ಗೆ, ಕಮಲಾ ಹ್ಯಾರಿಸ್ಗೆ. ಹಾಗಾಗುವುದನ್ನು ತಡೆಯಬೇಕು ಅಂತಂದರೆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಹಾಳಿಗೆಡಬಿಡಬೇಕು. ಎರಡನೇದಾಗಿ ಅದಾನಿ ಮೇಲೆ ಹಾಕಿರುವಂಥ ಕೇಸ್ ಹಾಕಿರೋರು ಯಾವುದೋ ಪ್ರೈವೇಟ್ ಪಾರ್ಟಿ ಅಲ್ಲ. ಕೇಸ್ ಹಾಕಿರೋರು ಇನ್ವೆಸ್ಟರ್ಗಳಲ್ಲ. ಯಾವ ಇನ್ವೆಸ್ಟರ್ಗಳಿಂದ ಫಂಡನ್ನು ತೆಗೆದುಕೊಂಡು ಗೌತಮ್ ಅದಾನಿ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, 8 ಗಿಗಾವ್ಯಾಟ್ನಷ್ಟು ಸೋಲಾರ್ ಪವರನ್ನು ಕೊಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೋತಾರೆ. ಹಲವಾರು ರಾಜ್ಯಗಳ ಜೊತೆ ಈಗಾಗಲೇ ವ್ಯವಹಾರಗಳು ನಡೀತಾ ಇರ್ತದೆ. ಅಮೇರಿಕೆ ಬ್ಯಾಂಕ್ಗಳು ಫೈನಾನ್ಸ್ ಮಾಡ್ತಾ ಇರ್ತವೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯದಾದಂಥ ವ್ಯವಸ್ಥೆಗಳನ್ನು ಗೌತಮ್ ಅದಾನಿ ಮಾಡಿರ್ತಾರೆ. ಯಾವುದೇ ಬ್ಯಾಂಕು ಸುಮ್ಮನೆ ಯಾರಿಗೂ ಸಾಲವನ್ನು ಕೊಡೋದಿಲ್ಲ. ತನಗೆ ಬೇಕಾದಂಥ ಎಲ್ಲ ಮುಚ್ಚಳಿಕೆಯನ್ನು, ಎಲ್ಲ ಶ್ಯೂರಿಟಿಗಳನ್ನು ತೊಗೊಂಡು ಕೊಟ್ಟಿರುತ್ತೆ. ಇಷ್ಟೆಲ್ಲ ಆದ ಮೇಲೆ ಈಗ ಯಾವ ಪ್ರಾಜೆಕ್ಟು ಈಗಾಗಲೇ ಟೇಕ್ ಆಫ್ ಆಗಿಬಿಟ್ಟಿದೆಯೋ ಅಂಥ ಪ್ರಾಜೆಕ್ಟ್ನಲ್ಲಿ ಹುಳುಕನ್ನು ಹುಡುಕುವಂಥದ್ದು. ಭಾರತದಲ್ಲಿ ಹಾಗಾದರೆ ಲಂಚವನ್ನು ಕೊಟ್ಟಿದ್ದಾರೆ ಗೌತಮ್ ಅದಾನಿ ಅಂದರೆ ಯಾರಿಗೆ ಲಂಚವನ್ನು ಕೊಟ್ಟರು? ಯಾವ್ಯಾವ ಸಚಿವರಿಗೆ ಕೊಟ್ಟರು? ಯಾವ ಮುಖ್ಯಮಂತ್ರಿಗೆ ಕೊಟ್ಟರು? ಯಾವ ಅಧಿಕಾರಿಗೆ ಕೊಟ್ಟರು? 2,000 ಕೋಟಿ ರೂಪಾಯಿ ಕೊಡಬೇಕು ಅಂತಂದರೆ ಯಾವುದೋ ಗ್ರೂಪ್ ಡಿ ನೌಕರಿಗೆ ಕೊಡಲಿಕ್ಕಾಗಿರಲ್ಲ, ಅಟೆಂಡರ್ ಕೊಟ್ಟಿರೋದಿಲ್ಲ, ಕೇಸ್ ವರ್ಕರಿಗೆ ಕೊಟ್ಟಿರೋದಿಲ್ಲ, ಅಥವಾ FDA SDAಗಳಿಗೆ ಕೊಟ್ಟಿರೋದಿಲ್ಲ. ಕೊಟ್ಟರೆ ತೀರಾ ಹೈಯರ್ ಅಥಾರಿಟಿಗಳಿಗೆ, MDಗಳಿಗೆ ಕೊಡಬೇಕು, ವೈಸ್ ಪ್ರೆಸಿಡೆಂಟಿಗೆ ಕೊಡಬೇಕು, ಮುಖ್ಯಮಂತ್ರಿಗೆ ಕೊಡಬೇಕು, ವಿದ್ಯುತ್ ಸಚಿವನಿಗೆ ಕೊಡಬೇಕು. ಹಾಗೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳು ಇವ್ರ ಬಳಿ ಇರಬೇಕು. ಏಕೆಂದರೆ ಅಮೇರಿಕಾ ಇದೇನು ಮೊದಲೇ ಬಾರಿಗೆ ಭಾರತದ ಮೇಲೆ ನೋಟಿಸ್ ಕೊಡ್ತಾ ಇರೋದಲ್ಲ. ಈಗಾಗಲೇ ಸ್ವತಃ ಅಮಿತ್ ಶಾ ಅವರು ಕೂಡ ಇದೇ ರೀತಿಯ ನೋಟಿಸನ್ನು ಈ ಹಿಂದೆ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿದೆ. ಅಜಿತ್ ದೋವಾಲ್ಗೆ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ಕೊಡುವುದನ್ನು ಚಾಳಿ ಮಾಡಿಕೊಂಡಿರುವಂಥ ವ್ಯವಸ್ಥೆ ಇರುವಂಥ ರಾಷ್ಟ್ರದಲ್ಲಿ ಈಗ ಕೊಟ್ಟಿರುವಂಥ ನೋಟಿಸು ಮೊದಲನೇದಾಗಿ ಗೌತಮ್ ಅದಾನಿಯ ವಿಶ್ವಾಸಾರ್ಹತೆಯನ್ನು ಖಂಡಿತವಾಗಿ ಕುಂದಿಸತ್ತೆ. 2 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಆ ಕಂಪನಿಗಳಿಗೆ ಅಂತಂದರೆ ಭಾರತದ ಶೇರ್ ಮಾರ್ಕೆಟ್ ಮೇಲೆ ಭಾಳ ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನು ಅದು ಬೀರುತ್ತೆ, ಅನುಮಾನವೇ ಬೇಡ. ಇದು ಕೇವಲ ಗೌತಮ್ ಅದಾನಿಗಾಗುವ ನಷ್ಟ ಅಲ್ಲ, ಇದು ಇಡೀ ಭಾರತದ ಆರ್ಥಿಕತೆಗೆ ಉಂಟಾದಂಥ ಭಾಳ ದೊಡ್ಡ ಮಾರಣಾಂತಿಕವಾದಂಥ ಪೆಟ್ಟು, ಮರ್ಮಾಘಾತ. ಇದು ಇಡೀ ಷೇರು ಮಾರ್ಕೆಟ್ಟು ಕುಸಿದು ಹೋಗುವಂಥದ್ದು. ಕೇವಲ ಗೌತಮ್ ಅದಾನಿಯ ಷೇರುಗಳು ಮಾತ್ರ, ಅದಾನಿ ಗ್ರೀನ್ ಎನರ್ಜಿ ಮಾತ್ರ ಇದರಿಂದ ನಷ್ಟ ಹೊಂದತ್ತೆ ಅಂತ ಪರಿಭಾವಿಸಲೇಬೇಕಾಗಿಲ್ಲ. ಕೆನಿಯಾ ಈಗಾಗಲೇ ತನ್ನ ಎಲ್ಲ ಕಾಂಟ್ರಾಕ್ಟ್ಗಳನ್ನು ರದ್ದು ಮಾಡಿದೆ. ಬೇರೆ ಬೇರೆ ದೇಶಗಳು ಆಲೋಚನೆ ಮಾಡ್ತವೆ. ಯಾಕೆಂದರೆ ಅಮೇರಿಕ ಈ ರೀತಿ ಆರೋಪ ಹೊರಿಸ್ತಾ ಇದೆ ಅಂದರೆ ನಾವೇಕೆ ಇವ್ರ ಜೊತೆ ವ್ಯವಹಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ಅಂದರೆ ಈಗ ಬರಾಕ್ ಹುಸೇನ್ ಒಬಾಮಾ
ತನ್ನಿಂದ ಆಗೋದಿಲ್ಲ ಅಂತ ಗೊತ್ತಾದಾಗ ಜೋ ಬೈಡನ್ ಕಮಲಾ ಹ್ಯಾರಿಸ್ನ ಇಟ್ಕೊಂಡು ಪೆಂಟಗಾನ್ ಮೂಲಕ ಒಂದು ರಷ್ಯಾ ಉಕ್ರೇನ್ ಮಧ್ಯೆ ಸಂಪೂರ್ಣವಾದಂಥ ವಿಷಮ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು. ಎರಡನೇದ್ದು ಭಾರತದ ಆರ್ಥಿಕತೆಯನ್ನು ಕುಸಿಯಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋದು ಮತ್ತು ಭಾರತದಲ್ಲಿರುವಂಥ ವಿಪಕ್ಷದ ರಾಜಕಾರಣಿಗಳನ್ನ ಇಟ್ಕೊಂಡು ಮುಂದೆ ಭಾರತದಲ್ಲಿ ರಾಜಕಾರಣ ಮಾಡಿ ಭಾರತದ ವ್ಯವಸ್ಥೆಯನ್ನು ತ್ವೇಷಮಯಗೊಳಿಸುವಂಥ ಪ್ರಯತ್ನ. ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.